ಸೊ ದೆಹಲಿ ಸ್ಫೋಟದ ಬಗ್ಗೆ NIA ತನಿಖೆ ಆಗುತ್ತಾ? ಹಾಗಾದರೆ ಸ್ಥಳಕ್ಕೆ ಅವರಾಗಲೇ ಬಂದಿದ್ದಾರೆ. NIAಗೆ ತನಿಖೆಯ ಜವಾಬ್ದಾರಿಯನ್ನು ನೀಡುವಂತಹ ಸಾಧ್ಯತೆ ಇದೆ ರಾಷ್ಟ್ರೀಯ ತನಿಖಾ ತಂಡಕ್ಕೆ. ಕೆಲವೇ ಕ್ಷಣಗಳಲ್ಲಿ ಸ್ಫೋಟದ ಸ್ಥಳಕ್ಕೆ NIA ಟೀಮ್ ಕೂಡ ಬರುತ್ತೆ. ಹಾಗಾಗಿ NIA ಸಾಮಾನ್ಯ ಇಂಥ ಪ್ರಕರಣಗಳನ್ನು NIA ಅವರೇ ತನಿಖೆ ಮಾಡ್ತಾರೆ. ಇಲ್ಲಿ ತನಕ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಎಲ್ಲವನ್ನ NIA ಅವರು ಪಡ್ಕೊಂಡು ಅದಕ್ಕೆ ಅಧಿಕೃತವಾಗಿ ಕೊಡಬೇಕು. NIA ಅವರಿಗೆ ಕೇಂದ್ರ ಸರ್ಕಾರ ವಹಿಸಬೇಕು ಈ ಪ್ರಕರಣದ ತನಿಖೆಯನ್ನು ನೀವು ನಡೆಸಿ ಅಂತ. ಅದಾದ ನಂತರ ಇಲ್ಲಿ ತನಕ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಎಲ್ಲವನ್ನ ಪಡ್ಕೊಂಡು NIA ಅವರು ತನಿಖೆಯನ್ನು ಮುಂದುವರಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಸಾಮಾನ್ಯವಾಗಿ ರಾಷ್ಟ್ರೀಯ ಭದ್ರತೆಯ ವಿಚಾರದಲ್ಲಿ ಬಂದಾಗ NIA ಅವರಿಗೆ ತನಿಖೆಯನ್ನು ವಹಿಸ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಬಂದಂತಹ ಪದ್ಧತಿ. ಸೊ ಈಗಲೂ ಕೂಡ ಇವತ್ತೇ ಆರ್ಡರ್ ಆಗ್ಬೋದಾ NIA ತನಿಖೆಗೆ ಅಂತ? ಹೌದು, ರಾಷ್ಟ್ರೀಯ ಭದ್ರತೆ ವಿಚಾರ, ಅದರಲ್ಲೂ ಕೂಡ ಭಯೋತ್ಪಾದಕರ ವಿಚಾರ ಬಂದಂಥ ಸಂದರ್ಭದಲ್ಲಿ ಆ ಎಲ್ಲ ತನಿಖೆಗಳನ್ನು NIAಗೆ ವಹಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಬಂದಿರುವಂಥದ್ದು. ಯಾಕೆ ಅಂದರೆ ದೇಶದಲ್ಲಾಗುವಂಥ ಟೆರರ್ ಆಕ್ಟಿವಿಟೀಸ್ಗಳನ್ನು ಭಾಳ ಕ್ಲೋಸ್ಲಿ NIA ಮಾನಿಟರ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಮತ್ತು ಯಾವ್ಯಾವ ಸಂಘಟನೆಗಳು ಆ್ಯಕ್ಟಿವ್ ಆಗಿದ್ದಾವೆ, ಸ್ಲೀಪರ್ ಸೆಲ್ಗಳು ಎಲ್ಲೆಲ್ಲಿದ್ದಾವೆ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವು ಹೇಗೆ ಲಿಂಕನ್ನು ಹೊಂದಿದ್ದಾವೆ, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂಥ ಡಾಟಾಬೇಸ್ NIA ಬಳಿ ಈಗಾಗಲೇ ಇರುತ್ತೆ. ಹಿಂದಿನ ಪ್ರಕರಣಗಳಿಗೆ ಅದನ್ನು ತಾಳೆ ಹಾಕಿ ಹೋಲಿಕೆ ಮಾಡಿ ಕೂಡ ನೋಡಬೇಕಾಗತ್ತೆ. ಸೊ ಹೀಗಾಗಿ ಇದು ಕೇವಲ ಒಂದು ರಾಜ್ಯದಲ್ಲಾಗಿರುವಂಥ ಆಕ್ಟಿವಿಟೀಸ್ ಅಲ್ಲ. ಜಮ್ಮು ಕಾಶ್ಮೀರ, ಹರಿಯಾಣ, ಡೆಲ್ಲಿ, ಉತ್ತರ ಪ್ರದೇಶ, ಗುಜರಾತ್, ಹೀಗೆ 4-5 ರಾಜ್ಯಗಳಲ್ಲಿ ಇದರ ಜಾಲ ಹರಡಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವೈದ್ಯರು ಬಂಧನ ಆಗಿರುವಂಥ ಹಿನ್ನೆಲೆಯಲ್ಲಿ ಇದೊಂದು ದೊಡ್ಡ ಜಾಲವಾಗಿ ಹೊರಹೊಮ್ಮಿರುವಂಥ ಸಾಧ್ಯತೆ ಇದೆ. ಇಡೀ ಉತ್ತರ ಭಾರತವನ್ನು ಕೂಡ ಆವರಿಸಿಕೊಂಡಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾವುದೋ ಒಂದು ರಾಜ್ಯದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದರೆ ಬಹುಶಃ ಈ ಒಂದು ಇನ್ವೆಸ್ಟಿಗೇಷನ್ ಪರಿಪೂರ್ಣ ಆಗಲಿಕ್ಕಿಲ್ಲ. ಸೊ ಹೀಗಾಗಿ NIA ಮೂಲಕ ಟೋಟಲಿ ಆಗಿ ಈ ಒಂದು ಇಡೀ ಪ್ರಕರಣವನ್ನು ಒಟ್ಟಾರೆಯಾಗಿ ಇನ್ವೆಸ್ಟಿಗೇಷನ್ ಮಾಡುವಂಥ ಪ್ರಯತ್ನವನ್ನು NIA ಮಾಡಬಹುದು. ಆ ನಿಟ್ಟಿನಲ್ಲಿ ಕೇಂದ್ರ ಗೃಹ ಇಲಾಖೆ ಈ ಒಂದು ಪ್ರಕರಣವನ್ನು ಕೂಡ NIAಗೆ ವಹಿಸುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಘಟನಾ ಸ್ಥಳಕ್ಕೆ NIA ಅಧಿಕಾರಿಗಳು ಕೂಡ ಬಂದು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಘಟನಾ ಸ್ಥಳವನ್ನು ಕೂಡ ಪರಿಶೀಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇದಕ್ಕೆ ಪೂರಕವಾದಂಥ ಒಂದಿಷ್ಟು ಮಾಹಿತಿಗಳನ್ನು ಇತರ ತನಿಖಾ ಏಜೆನ್ಸಿಗಳಿಂದಲೂ ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನೂ ಕೂಡ ಅಫಿಷಿಯಲ್ ಆಗಿ ಯಾವುದೇ ಆದೇಶಗಳು NIAಗೆ ಬಂದಿಲ್ಲ. ಒನ್ಸ್ ಗೃಹ ಇಲಾಖೆಯಿಂದ NIAಗೆ ಆದೇಶ ಹೊರಡಿಸಿದಂಥ ಸಂದರ್ಭದಲ್ಲಿ ಇಡೀ ಪ್ರಕರಣವನ್ನು ಸುಪರ್ದಿಗೆ ತೆಗೆದುಕೊಂಡು ಇರುವಂಥ ಸಾಕ್ಷ್ಯಾಧಾರಗಳನ್ನು ಬಳಸಿಕೊಂಡು ಈ ಒಂದು ಘಟನೆಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು, ಮತ್ತು ಯಾವ ಸಂಘಟನೆ, ಮತ್ತು ಇದನ್ನು ಹೇಗೆ ಪ್ಲಾನ್ ಮಾಡಲಾಯಿತು, ಮತ್ತು ಈಗ ಏನು ಎಲ್ಲ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ, ಇವ್ರಿಗೆ ಪರಸ್ಪರ ಲಿಂಕ್ ಹೇಗಿತ್ತು, ಈ ಎಲ್ಲವನ್ನು ಕೂಡ ಭೇದಿಸುವಂಥ ಕೆಲಸವನ್ನು NIA ಮಾಡುತ್ತೆ. ಸೊ ಟೋಟಲಿ ಇಡೀ ದೇಶದ ಆಂತರಿಕ ಭದ್ರತೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಎಫಿಷಿಯೆಂಟ್ ಆಗಿ NIA ಕೆಲಸ ಮಾಡುವಂಥ ವಿಚಾರ ಹಿನ್ನೆಲೆಯಲ್ಲಿ ಈಗ ಈ ಒಂದು ಪ್ರಕರಣವನ್ನು ಕೂಡ NIAಗೆ ವಹಿಸುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣ್ತಾ ಇದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಈ ಪ್ರಕರಣದ ಲಿಂಕು ಬೇರೆ ಬೇರೆ ರಾಜ್ಯಗಳಿಗೆ ವ್ಯಾಪಿಸಿದೆ. ಹಾಗಾಗಿ NIA ಅವರೇ ಮಾಡಬೇಕು.